ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ರೀತಿಯಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾಯಿದ್ದು, ಮೋಹವೆಂಬ ದ್ವಂದ್ವ ನಿಲುವಿಗೆ ಒಳಗಾದಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಳ್ತಾನೆ, ದುಃಖವನ್ನು ಪಡ್ತಾನೆ ಅಂತ ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಇದಾದ ನಂತರ ಜನನ ಮರಣವೆಂಬ ವಿಷಯವು ತನ್ನಷ್ಟಕ್ಕೆ ತಾನೇ ಅಂತವಾಗುತ್ತದೆ. ಯಾವಾಗ ಮೋಹದಿಂದ ತಪ್ಪಿಸಿಕೊಂಡು ಪರಮಾತ್ಮನೇ ಬೇಕು ಅಂತ ಯಾವಾಗ ಮೋಹದಿಂದ ಪಾರಾಗಿ ಸಂಕಲ್ಪ ವಿಕಲ್ಪಗಳನ್ನು ತ್ಯಾಗ ಮಾಡಿ ಒಬ್ಬ ಮನುಷ್ಯ ಅಲ್ಲಿಂದ ತಪ್ಪಿಸ್ಕೊಂಡು ಮೋಕ್ಷದ ಹಾದಿಗೆ ಕಾಲನ್ನು ಹಾಕ್ತಾನೋ, ಆಗ ಅವ್ರಿಗೇನಾಗುತ್ತೆ, ಜನನ ಮರಣವೆಂಬ ವಿಷಯವು ತನ್ನಷ್ಟಕ್ಕೆ ತಾನೇ ಅಂತವಾಗುತ್ತದೆ. ಯಾವಾಗ ಮೋಕ್ಷದ ಇಚ್ಛೆಯನ್ನು ಹೊಂದಿ ಮೋಕ್ಷ ಸಾಧನೆಯ ಕಡೆಗೆ ಸಾಧನೆಯನ್ನು ಮಾಡ್ತಾ ಬರ್ತಾರಲ್ಲ, ಆಗ ಅವ್ರಿಗೆ ಈ ಜನನ ಮರಣವೆಂಬ ವಿಷಯವು ತನ್ನಷ್ಟಕ್ಕೆ ತಾನೇ ಅಂತ್ಯವಾಗುತ್ತದೆ. ಅಂದರೆ ಅವರು ಇನ್ನು ಹುಟ್ಟೋದು ಇಲ್ಲ, ಸಾಯೋದಿಲ್ಲ ಅಂತ. ಅದರ ಅರ್ಥ, ಸಂಕಲ್ಪ ವಿಕಲ್ಪಗಳಿದ್ರೆ ತಾನೇ, ಮುಂದಿನ ಬೀಜಗಳಿದ್ರೆ ತಾನೇ ಅವು ಮೊಳಕೆ ಹೊಡೆಯೋದಕ್ಕೆ. ಏನೂ ಇಲ್ಲದ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಅವರು ಮುಕ್ತಿ ಮಾರ್ಗವನ್ನು ಹೊಂದ್ತಾರೆ. ಮೇಲೆ ಹೇಳಲ್ಪಟ್ಟ ಪ್ರಯತ್ನವೆಂಬ ಫಲಗಳಿಂದ ಯುಕ್ತರಾಗಿ ನಿಷ್ಠೆಯಿಂದಿರುವವರ ಪ್ರಯತ್ನವು ಯಾವಾಗಲೂ ಒಮ್ಮೆ ತಪ್ಪದೆ ಸಿದ್ಧಿಸುವುದು. ಈ ರೀತಿಯಲ್ಲಿ ಮೋಕ್ಷ ಸಾಧನೆಗಾಗಿ ಅಪೇಕ್ಷೆ ಪಟ್ಟು ಯಾರು ಸಾಧನೆಯನ್ನು ಮಾಡ್ತಾ ಇರ್ತಾರೋ, ಪುರುಷ ಪ್ರಯತ್ನ ಪಟ್ಟು, ಅಂಥವರು ಖಂಡಿತವಾಗಿ ಎಂದೋ ಒಂದು ದಿನ, ಯಾವಾಗಲಾದರೂ ಒಂದು ಸಲ ಖಂಡಿತವಾಗಿ ಈ ಮುಕ್ತಿ ಭವನವನ್ನು ಸೇರ್ತಾರೆ, ಫಲವನ್ನು ಒಂದೇ ಹೊಂದ್ತಾರೆ ಅಂತ. ಯಾಕಂದರೆ ಹಳ್ಳದ ಕಡೆಗೆ ನೀರು ಹರಿಯೋದು ಸಹಜ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಇಂದ್ರಿಯಗಳ ಸುಖಭೋಗಗಳನ್ನ ಅರಸಿ ಓಡುವುದು ಸಹಜ. ಅದಕ್ಕೆ ಯಾವ ಸಾಧನೆ ಬೇಕಾಗಿಲ್ಲ. ಆದರೆ ನೀರು ಹಳ್ಳದಿಂದ ಮೇಲಕ್ಕೆ ಎತ್ತಬೇಕಾದ್ರೆ ಒಂದು ಯಂತ್ರದ ಸಹಾಯ ಬೇಕು, ಶಕ್ತಿಯ ಒಂದು ಅವಶ್ಯಕತೆ ಇದೆ. ಇಲ್ಲಿಯೂ ಕೂಡ ವಿಷಯ ಸುಖದಲ್ಲಿ ಸಿಕ್ಕಾಕೊಂಡಿರುವ ಮನಸ್ಸನ್ನು ಅಧ್ಯಾತ್ಮ ಮಾರ್ಗವಾಗಿ ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ಯಬೇಕಾದ್ರೆ ಪುರುಷ ಪ್ರಯತ್ನ ಬಹಳ ಮುಖ್ಯ. ಆ ಪುರುಷ ಪ್ರಯತ್ನ ಪಟ್ಟು ಸಾಧನೆ ಮಾಡುವವ್ರಿಗೆ ಎಂದಾದರೂ ಒಂದು ದಿನ ಖಂಡಿತವಾಗಿ ಈ ಫಲ ಸಿದ್ಧಿಯಾಗೇ ಆಗುತ್ತೆ. ಆಗ ಅವರ ಕೃಪೆಗೆ ಪರಬ್ರಹ್ಮನೆಂಬ ಪಕ್ವವಾದ ಪೂರ್ಣ ಫಲ ಸಿಕ್ಕುತ್ತದೆ. ಅವರ ಕೈಗೆ ಆ ಪೂರ್ಣ ಬ್ರಹ್ಮವೆಂಬ ಹಣ್ಣು ಸಿಗುತ್ತೆ ಅವ್ರಿಗೆ ಅಂತ. ಅಂದರೆ ಮುಕ್ತಿ ಅನ್ನುವುದು ಖಂಡಿತ ಸಿಗುತ್ತೆ, ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ಅದರಲ್ಲಿ ಪೂರ್ಣತ್ವವೆಂಬುವ ರಸವು ಸಹಜವಾಗಿಯೇ ತುಂಬಿರುತ್ತದೆ. ಈ ಮೋಕ್ಷವನ್ನು ಹೊಂದಿದ ಮೇಲೆ ಅಲ್ಲೇನಾಗುತ್ತೆ, ಪೂರ್ಣತ್ವವೆಂಬ ರಸವು ಅಂದರೆ ಪರಿಪೂರ್ಣವಾದ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವೆಂಬ ಅಂಶ ಇವರಲ್ಲಿ ನೆಲೆಗೊಳ್ಳುತ್ತದೆ. ಸತ್ತು ಚಿತ್ತು ಆನಂದ ಸಚ್ಚಿದಾನಂದವೆಂಬ ಆ ನಿತ್ಯವಾದ ಆನಂದ, ನಿತ್ಯ ಪರಿಪೂರ್ಣವಾದ ಆನಂದ ಇವರಲ್ಲಿ ನೆಲೆಗೊಳ್ಳುತ್ತದೆ. ಆ ಸಮಯದಲ್ಲಿ ಪ್ರಪಂಚವೆಲ್ಲ ಕೃತ್ಯತೆ ಎಂಬ ಧನ್ಯತ್ವದಿಂದ ತುಂಬಿರುತ್ತದೆ. ಆಗ ಪ್ರಪಂಚವನ್ನೇ ಎಕ್ಕಡೆ ತಿರುಗಿ ನೋಡಿದ್ರೂ ಕೃತಕೃತ್ಯ ಭಾವದಿಂದ, ನಾನು ಹುಟ್ಟಿದಕ್ಕೂ ಸಾರ್ಥಕ ಆಯ್ತಪ್ಪ, ಜನ್ಮ ಸಾರ್ಥಕ ಆಯಿತು, ನಾನು ಇಷ್ಟೊಂದು ಕರ್ಮಗಳನ್ನ ಮಾಡ್ಕೊಬಂದಿದ್ದು ಸಾರ್ಥಕ ಆಯಿತು. ಯಾಕೆ? ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಂಡೆ, ಪೂರ್ಣ ಬ್ರಹ್ಮಾನಂದವನ್ನು ಹೊಂದಿದೆ ಅನ್ನೋ ಕೃತಕೃತ್ಯತೆ ಆತನಲ್ಲಿ ನೆಲೆಗೊಳ್ಳುತ್ತದೆ. ಆತ್ಮಜ್ಞಾನದ ಗೌರವವು ಪೂರ್ಣತ್ವವನ್ನು ಹೊಂದುತ್ತದೆ. ಆತ್ಮಜ್ಞಾನದ ಗೌರವ ಪೂರ್ಣತ್ವವನ್ನು ಹೊಂದುತ್ತದೆ. ಕರ್ಮದ ಅವಶ್ಯಕತೆಯು ಅಂತವಾಗುತ್ತದೆ. ನಾನಿನ್ನು ಕರ್ಮಗಳನ್ನ ಮಾಡಬೇಕು, ಈ ಯಾವುದೇ ಅವಶ್ಯಕತೆ ಏನೂ ಇರೋದಿಲ್ಲ. ಅವನು ಕರ್ಮ ಮಾಡಿದ್ರು ಒಂದೇ, ಬಿಟ್ಟರು ಒಂದೇ. ಇದರಲ್ಲಿ ನೀನು ಕರ್ಮವನ್ನು ತ್ಯಜಿಸುವ ಹಾಗಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಕರ್ಮಗಳೆಲ್ಲವೂ ಅಂತವಾಗಿರುತ್ತದೆ, ಅವಶ್ಯಕತೆ ಇರೋದಿಲ್ಲ. ಮತ್ತು ಮನಸ್ಸು ಸುಖಶಾಂತಿಯನ್ನು ಹೊಂದುತ್ತದೆ. ಹೇ ಅರ್ಜುನ, ಆಚರಣೆಯಲ್ಲಿ ನನ್ನನ್ನೇ ತನ್ನ ಮೂಲ ಧನವೆಂದು ಯಾರು ಭಾವಿಸ್ತಾರೋ ಅವನಿಗೆ ಈ ವಿಧವಾದ ಆತ್ಮಬೋಧೆಯ ಲಾಭವು ಕೈಗೂಡುವುದು. ನಾವೇನಾದರೂ ಬಂಡವಾಳ ಹಾಕಬೇಕಾದ್ರೆ ಯಾವುದಾದ್ರು ವ್ಯವಹಾರಕ್ಕೆ ಇಂತಿಷ್ಟು ಹಣವನ್ನು ಯಾವುದೋ ಪದಾರ್ಥವನ್ನು ಬಂಡವಾಳವಾಗಿ ಮಾಡ್ತೀವಿ. ಆದರೆ ಇಲ್ಲಿ ಮೂಲಧನ ಯಾವುದಪ್ಪ ಅಂದರೆ ಪರಮಾತ್ಮನೇ ಆಗಿರ್ತಾನೆ. ಆತ್ಮಬೋಧೆಯನ್ನು ಲಾಭ ಕೈಗೂಡಬೇಕಾದ್ರೆ ನಮಗೆ ಮೂಲಧನ ಯಾವುದು? ಪರಮಾತ್ಮನೇ ಆಗಿರ್ತಾನೆ ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂಥವರಿಗೆ ಆತ್ಮಬೋಧೆಯ ಲಾಭವು ಕೈಗೂಡುವುದು. ಸಮಸ್ಥಿತಿ ಎಂಬ ವೃತ್ತಿಯ ಸಂಗಡ ಬ್ರಹ್ಮೈಕ್ಯವೆಂಬ ಆತನ ವ್ಯವಸಾಯವು ಕೂಡ ವಿಸ್ತರಿಸುವುದು. ಆತ್ಮಜ್ಞಾನವನ್ನು ಹೊಂದಿದಂಥ ವ್ಯಕ್ತಿಯಲ್ಲಿ ಏನಾಗುತ್ತೆ, ಜೀವ ಬ್ರಹ್ಮೈಕ್ಯ ಎಂಬ ಆತನ ವ್ಯವಸಾಯ ಚೆನ್ನಾಗಿ ನಡೀತದೆ. ಅಲ್ಲಿ ಸಮಸ್ಥಿತಿ ಅಂತಂದರೆ ಇಲ್ಲಿ ಸ್ಥಿತಪ್ರಜ್ಞತೆ ಆತನಲ್ಲಿ ಬರುತ್ತೆ.
ಮತ್ತು ಆತನಿಗೆ ಭೇದ ಭಾವವು ದೀನತನವು ಎಂದಿಗೂ ಉಂಟಾಗುವುದಿಲ್ಲ. ಈಗ ಆತನಲ್ಲಿ ಏನಾಗುತ್ತೆ? ಭೇದ ಭಾವವೂ ಬರೋದಿಲ್ಲ, ದೀನತನವೂ ಕೂಡ ಬರೋದಿಲ್ಲ. ಈ ರೀತಿಯಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ನೋಡೋಣ. ಯಾರಿಗೆ ಈ ಮಾಯಾಮಯ ಜಡ ಸೃಷ್ಟಿಯು ತನ್ನ ಸ್ವರೂಪವೇ ಎಂಬ ಅನುಭವವಾಗುತ್ತದೋ, ಯಾರು ಈ ಅನುಭವವೆಂಬ ಹಸ್ತಗಳಿಂದ ತನ್ನ ಆದಿಭೌತಿಕ ರೂಪ ಆಧಾರ ಮಾಡಿಕೊಂಡು ಸಮಸ್ತ ದೇವತೆಗಳಿಗೂ ಅಧಿಷ್ಠಾನವಾದ ನನ್ನ ಆದಿದೈವಿಕ ಸ್ವರೂಪದವರೆಗೂ ಬಂದು ಸೇರುವರೋ, ಮತ್ತು ಯಾರಿಗೆ ಪೂರ್ಣಜ್ಞಾನ ಬಲದಿಂದ ನನ್ನ ಅಧಿಯಜ್ಞ ಅಂದರೆ ಪರಬ್ರಹ್ಮ ಸ್ವರೂಪವು ಕಾಣಿಸತೊಡಗುವುದೋ, ಅಂಥವರು ಈ ಶರೀರ ನಾಶವಾಗುವುದರಿಂದ ಎಂದಿಗೂ ದುಃಖಿಸುವುದಿಲ್ಲ. ಇಲ್ಲಿ ಮುಂದಿನ ವಿಚಾರಗಳಿಗೆ ಕೃಷ್ಣ ಪರಮಾತ್ಮ ಪ್ರಶ್ನೆಗಳ ರೂಪದಲ್ಲಿಯೇ ಉತ್ತರಗಳನ್ನು ಕೊಡ್ತಾ ಇದ್ದಾನೆ. ಅವು ಪ್ರಶ್ನೆಯಾಗಿ ಬರಬೇಕು. ಆ ರೀತಿಯಲ್ಲಿ ಮಾತುಗಳನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕಂದರೆ ಆ ವಿಚಾರಗಳು ಅರ್ಜುನನಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಯಾರಿಗೆ ಈ ಮಾಯಾಮಯ ಜಡ ಸೃಷ್ಟಿಯು, ಮಾಯಾಮಯವಾದ ಈ ಜಗತ್ತು, ಜಡವಾದ ಈ ಜಗತ್ತು ತನ್ನ ಸ್ವರೂಪವೇ ಎಂಬ ಅನುಭವವಾಗುವುದು. ಈ ಮಿಥ್ಯವಾದ ಜಗತ್ತು ಕೂಡ ನನ್ನ ಸೃಷ್ಟಿಯೇ, ನಾನೇ, ಈ ನನ್ನ ಸ್ವರೂಪವೇ ಇದು ಅಂತ ಯಾರಿಗೆ ಅರ್ಥ ಆಗುತ್ತೋ, ಯಾರು ಈ ಅನುಭವವೆಂಬ ಹಸ್ತಗಳಿಂದ ನನ್ನ ಆದಿಭೌತಿಕ ರೂಪವನ್ನು ಆಧಾರ ಮಾಡಿಕೊಂಡು ಈ ಅನುಭವದಿಂದ, ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ಜಗತ್ತೆಲ್ಲವೂ ಪರಮಾತ್ಮಮಯವೇ, ಕಣ್ಣಿಗೆ ಕಾಣ್ತಕ್ಕಂಥ ಸಕಲ ಜೀವರಾಶಿಗಳು ಪರಮಾತ್ಮಮಯವೇ, ಚಿತ್ತು ಇದು ಚೇತನವಾದಂಥದ್ದು ಮತ್ತು ಜಡವಾದಂಥ ಈ ಚಿಜ್ಜಡ ವಸ್ತುಗಳೆಲ್ಲವೂ ಪರಮಾತ್ಮಮಯವೇ. ಪರಮಾತ್ಮನನ್ನು ಹೊರತಾಗಿ ನಾನೂ ಸಹಿತ ಸರ್ವ ಜಗತ್ತು ಬ್ರಹ್ಮ ಸ್ವರೂಪವಾಗಿದೆ, ಬ್ರಹ್ಮರೂಪವಾಗಿದೆ, ಬ್ರಹ್ಮಮಯವಾಗಿದೆ ಅಂತ ತಿಳ್ಕೊಂಡಂತಹ ವ್ಯಕ್ತಿ ಯಾರಿದನಲ್ಲ, ಆತನು ಸಮಸ್ತ ದೇವತೆಗಳಿಗೂ ಅಧಿಷ್ಠಾನನಾದ ನನ್ನ ಆದಿದೈವಿಕ ಸ್ವರೂಪದವರೆಗೂ ಬಂದು ಸೇರುವರೋ. ಎಲ್ಲವನ್ನು ಸಮಸ್ತ ದೇವತೆಗಳಿಗೂ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾರು? ಪರಮಾತ್ಮನೇ. ಅವನು ತನ್ನ ಆದಿದೈವಿಕ ಸ್ವರೂಪವನ್ನು ಬಂದು ಸೇರ್ತಾರೆ. ಆದಿಭೌತಿಕ ಯಾವುದು? ಕಾಣ್ತಾ ಇರ್ತಕ್ಕಂಥದ್ದು, ಕಣ್ಣಿಗೆ ಕಾಣುವ ಜಗತ್ತು. ಆದಿದೈವಿಕ ಯಾವುದು? ಪರಮಾತ್ಮನ ನಿರಾಕಾರ ಸ್ವರೂಪ. ಅದು ಇದು ಎರಡೂ ಒಂದೇ ಅಂತ ಯಾವನು ತಿಳ್ಕೊಳ್ತಾನೆ ಅವನು ಪರಮಾತ್ಮನಲ್ಲಿಯೇ ಹೋಗಿ ಸೇರ್ತಾನೆ. ಮತ್ತು ಯಾರಿಗೆ ಪೂರ್ಣಜ್ಞಾನ ಬಲದಿಂದ ನನ್ನ ಅಧಿಯಜ್ಞ ಅಂದರೆ ಪರಬ್ರಹ್ಮ ಸ್ವರೂಪವು ಕಾಣಿಸತೊಡಗುವುದು. ಅಧಿಯಜ್ಞ ಅಂದರೆ ಆ ಯಜ್ಞ, ಈಗ ನಾವು ಕಾರ್ಯಗಳನ್ನ ಮಾಡ್ತೀವಲ್ಲ, ಅದರಲ್ಲಿ ಅಧಿಯಜ್ಞ ಯಾವುದಪ್ಪ ಅಂದರೆ ಪರಮಾತ್ಮನೇ. ಆ ಪರಮಾತ್ಮನು ಕಾಣಿಸತೊಡಗುವುದೋ ಅಂತಹವರು ಈ ಶರೀರ ನಾಶವಾಗುವುದರಿಂದ ಎಂದಿಗೂ ದುಃಖಿಸುವುದಿಲ್ಲ. ಈ ರೀತಿಯ ಸ್ಥಿತಿಯನ್ನು ಪಡೆದಂಥ ವ್ಯಕ್ತಿ ಅಂದರೆ ನಾನೇ ಪರಮಾತ್ಮ, ಈ ಜಗತ್ತು ಮಿಥ್ಯೆಯಾದ ಜಗತ್ತು ಕೂಡ ನನ್ನಿಂದಲೇ ಕಾಣಿಸ್ಕೊಂಡು ನನ್ನಲ್ಲಿಯೇ ಅಡಗಿ ಹೋಗ್ತದೆ. ಅದರಿಂದ ಈ ಜಗತ್ತು ಕೂಡ ನನ್ನ ಹೊರತಾಗಿ ಏನೂ ಇಲ್ಲ, ಇರುವುದೆಲ್ಲ ನಾನೇ ಅನ್ನುವ ಈ ಅಖಂಡ ಭಾವದಿಂದ ಯಾರು ತುಂಬಿರ್ತಾರೋ, ಆ ಪರಮಾತ್ಮನ ದರ್ಶನವಾದ ತನ್ನ ಸ್ವಸ್ವರೂಪವನ್ನು ಯಾರು ನೋಡ್ತಾ ಇರ್ತಾರೋ ಅಂಥವರು ಈ ಶರೀರ ನಾಶವಾದರೂ ಕೂಡ, ಆದಿಭೌತಿಕವಾದ ಈ ಜಗತ್ತು ನಾಶವಾದರೂ ಆದಿದೈವಿಕವಾದ ಆ ಪರಬ್ರಹ್ಮ ಸ್ವರೂಪದಲ್ಲಿ ನೆಲೆಗೊಂಡವರು ದುಃಖ ಪಡೋದಿಲ್ಲ ಅನ್ನೋ ವಿಚಾರವನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದನ್ನು. ಆಯುಷ್ಯವೆಂಬ ಹಗ್ಗವು ಕಿತ್ತು ಹೋಗುತ್ತಲೇ ವ್ಯಾಕುಲತೆಯಿಂದ ಕೂಡಿರುವ ಈ ಜೀವರುಗಳಿಗೆ ಕಲ್ಪಾಂತವಾಯಿತೆನ್ನುವಂತೆ ಭೀಕರವಾಗಿ ತಿಳಿಯಬರುತ್ತದೆ. ಈಗ ಒಂದು ಹಗ್ಗ ಕಟ್ಟಿರ್ತೀವಿ, ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕೆ ಅದರ ಆಧಾರವನ್ನು ಇಟ್ಕೊಂಡು ಆ ಹಗ್ಗ ಏನಾದ್ರು ಕತ್ತರಿಸಿ ಹೋಯ್ತು ಅಂದರೆ ಈ ದುಃಖಿಗಳಾಗ್ಬಿಡ್ತೀವಿ, ಯಾರು? ಪ್ರಾಪಂಚಿಕತೆಯಲ್ಲಿ ಮುಳುಗಿರೋರು. ಆದರೆ ಈ ಜ್ಞಾನಿಗಳು ವ್ಯಾಕುಲತೆಯನ್ನು ಪಡೋದಿಲ್ಲ. ಕಲ್ಪಾಂತವಾಯಿತು ಅಂತ ನಾವೆಲ್ಲ ದುಃಖಿಗಳಾಗ್ತೀವಿ, ಜ್ಞಾನಿಗಳು ಆ ರೀತಿಯಲ್ಲಿ ಆಗೋದಿಲ್ಲ. ವ್ಯಾಕುಲತೆಯಿಂದ ಕೂಡಿರುವ ಈ ಜೀವರುಗಳಿಗೆ ಕಲ್ಪಾಂತವಾಯಿತು ಎನ್ನುವ ಭೀಕರವಾಗಿ ತಿಳಿಯಬರುತ್ತದೆ. ಇಂತಹವರ ಸ್ಥಿತಿಯು ಹೇಗಾದರೂ ಇರಲಿ, ನನ್ನ ಸ್ವರೂಪವನ್ನು ಪ್ರಾಪ್ತಿ ಮಾಡಿಕೊಂಡಿರುವವರು ಮಾತ್ರ ಮರಣ ಸಮಯದಲ್ಲಿ ವ್ಯಾಕುಲತೆಯಲ್ಲಿಯೂ ಸಹ ನನ್ನನ್ನು ಮರೆಯರು. ಯಾರು ಆತ್ಮಜ್ಞಾನಿಗಳಾಗಿರ್ತಾರೋ ಅವರು ಮರಣದ ಸಮಯದಲ್ಲಿಯೂ ಕೂಡ ಈ ಸ್ಥಿತಿಗೆ, ದುಃಖದ ಸ್ಥಿತಿಗೆ ಒಳಗಾಗೋದಿಲ್ಲ. ಇಂತಹ ಪೂರ್ಣತ್ವ ಪಡೆದವರನ್ನೇ ನಿಜವಾದ ಯುಕ್ತ ಚಿತ್ತರೆಂತಲೂ ನಿಜವಾದ ಯೋಗಿಗಳೆಂತಲೂ ತಿಳಿದುಕೊಳ್ಳಬೇಕು.
ನಿಜವಾದ ಯುಕ್ತಸ್ಥಿತರು ಅಂದರೆ ಯುಕ್ತಚಿತ್ತರು ಅಂದರೆ ಅವರು ಬ್ಯಾಲೆನ್ಸ್ ಪರ್ಸನ್, ಸ್ಥಿತಪ್ರಜ್ಞತೆಯನ್ನು ಉಳ್ಳಂಥ ನಿಜವಾದ ಯೋಗಿಗಳು ಅಂತ ನಾವು ಅವ್ರನ್ನ ತಿಳ್ಕೊಬೇಕು ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಇನ್ನು ವಿಚಾರವನ್ನು ಮುಂದುವರೆದು ಹೇಳ್ತಾನೆ, ಏನು ಅಂತ ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.